ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ಹುರಿದಿರೋ ಶೇಂಗಾ ಅಥವಾ ಕಡಲೆಕಾಯಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬೌಲಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಯಿನ ಅಥವಾ ಶೇಂಗಾನ ತಗೊಂಡು 1 ನಿಮಿಷ ನೆನೆಸಿ ಆದಮೇಲೆ ನೀರನ್ನು ಸಂಪೂರ್ಣ ಬಗ್ಸಿ. ಗಮನಿಸಿ, 1 ನಿಮಿಷ ನೆನೆಸಿದ್ರೆ ಸಾಕು. ನೀರೆಲ್ಲ ಬಗ್ಸಿ ಆದಮೇಲೆ ಒಂದು ದಪ್ಪ ತಳದ ಬಾಣಲೆನಲ್ಲಿ 1 ಕಪ್ಪಷ್ಟು ಉಪ್ಪನ್ನು ಬಿಸಿ ಮಾಡ್ಕೊಳ್ಬೇಕು. ಟೇಬಲ್ ಸಾಲ್ಟು ಅಥವಾ ಪುಡಿ ಉಪ್ಪನ್ನು. ಅದಕ್ಕೆ ಈಗಾಗಲೇ 1 ನಿಮಿಷ ನೆನೆಸಿ ನೀರು ಬಗ್ಸಿದ್ವಲ್ಲ, ಅಷ್ಟು ಕಡಲೆನ ಹಾಕಿ ಈ ಥರ ಹುರಿಯೋದಕ್ಕೆ ಪ್ರಾರಂಭಿಸಬೇಕು. ನಾನು ನಿನ್ನೆ ಕಡಲೆ ಮಾಡಿದ್ದೆ, ಅದೇ ಉಪ್ಪನ್ನು ಈ ನೆಲಗಡಲೆನ ಹುರಿಯೋದಕ್ಕೂ ಬಳಸ್ತಾ ಇದ್ದೀನಿ. ನೋಡಿ, ಇವಾಗೆಲ್ಲ ಅದು ಒಣಗ್ತಾ ಬಂತು, ಆದರೂ ಹುರಿದಿರೋದು ಸಾಲದು, ಹುರಿಬೇಕು. ಇವಾಗ ಅಲ್ಲಲ್ಲಿ ಸ್ವಲ್ಪ ಕಂದು ಬಣ್ಣ ಬಂದಿದೆ ನೋಡಿ, ಅಷ್ಟಾದರೆ ಸಾಕು ಅಂತ. ನೀವು ಬೇಕಾದ್ರೆ ಒಂದು ತೆಗೆದು ತಿಂದು ಬೇಕಾದರೂ ನೋಡ್ಬೋದು. ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕಾಗತ್ತೆ. ಕಡಲೆ ಥರ ದೊಡ್ಡ ಫ್ಲೇಮಲ್ಲಿ ಹುರಿಬೇಡಿ, ಅಂದರೆ ಮಧ್ಯಮ ಉರಿಯಲ್ಲಿ ಹುರಿಬೇಕು. ಗರಂ ಕಡಲೆಕಾಯಿ ಮನೆಯಲ್ಲೇ ತಯಾರಾಯಿತು. ತುಂಬ ರುಚಿಯಾಗಿರುತ್ತೆ, ನಿಮಗೆಲ್ಲ ಗೊತ್ತೇ ಇದೆ. ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.